ಬೆಂಗಾಲಿ ಅನ್ಕೊಂಡ್ರ ಅಲ್ಲ, ಯವನಿಕರನಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ಆರ್ಟಿಕಲ್ ಕೂಡ ಮಾಡಿದ್ರು. ನಾನು ಈ ಯವನಿಕರಲ್ಲಿ ಓದ್ತಾ ಇರುವಾಗ ಆಮೇಲೆ ನಿರೂಪಣಾ ತರಬೇತಿ ಶಿಬಿರ ಇರ್ಬೋದು, ನಟನಾ ತರಬೇತಿ ಶಿಬಿರ ಇರ್ಬೋದು, ಎಲ್ಲವನ್ನ ಇಲ್ಲೇ ಪಡ್ಕೊಂಡಾಗ ಯವನಿಕದಂತೆ ಗ್ರಾಮದಿಂದ ಒಳ್ಳೆಪಟ್ಟಿರುವ ಯವನಿಕದಂತೆ ಅಂತ ಒಂದು ಆರ್ಟಿಕಲ್ ಕೂಡ ಮಾಡಿದ್ರು. ಒಂದು ಮ್ಯಾಗ್ಝಿನ್ ಬರ್ತಿಲ್ಲ ಸರ್, ಯುವ ಕರ್ನಾಟಕ ಅಂತ ಇಲ್ಲೊಂದು ಮ್ಯಾಗ್ಝಿನ್ ಬರ್ತಾ ಇತ್ತು. ಆ ಮ್ಯಾಗ್ಝಿನ್ ಆರ್ಟಿಕಲ್ ಕೂಡ ಮಾಡಿದ್ರು. ಅದು ಪ್ರಸಾದ್ ಸರ್ಗೆ ಸಲ್ಲುತ್ತೆ. ನಾವೇನೇ ಇಷ್ಟ ಆಗ್ಬೇಕು ಅಂತ ಹೇಳಿದ್ರು ಕೂಡ ನಾನು ಒಬ್ಬ BA, MA, MBA ಮಾಡಿದ್ದೆ. ಅದಾದ ನಂತರ 1 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದ್ದೆ. ಒಂದು 4-5 ವರ್ಷಗಳ ಕಾಲ ಒಂದು MNC ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. MNC ಕಂಪ್ನಿ ಕೆಲಸ ಮಾಡುವಾಗ ನಿಮ್ಮಂತ ಒಬ್ಬರು ಸ್ನೇಹಿತರು ಒಂದು ಮೆಸೇಜ್ ಹಾಕಿದ್ರು, ನೋಡಿ ಆಂಕರಿಂಗ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತಲ್ಲ, ಒಂದು ಟ್ರೈನಿಂಗ್ ಇರುತ್ತೆ ಯವನಿಕರಲ್ಲಿ ಹೋಗಿ ಅಂತ ಹೇಳಿ ಪೇಪರ್ ಕಟಿಂಗ್ ಕಳಿಸಿದ್ರು. ಅಲ್ಲಿ ಬಂದು ನನ್ನ ಬಾರ್ಡಲ್ಲಿ 30 ವರ್ಷ ಎಂಡಿಂಗ್ ನಾನು ಆಲ್ಮೋಸ್ಟ್ ಇದ್ದಿದ್ದು. ಸೊ ಮೇಡಮ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಬಂದು ಇಲ್ಲಿ ತರಬೇತಿ ಪಡ್ಕೊಂಡ್ಮೇಲೆ ನಾನು ಕೆಲಸನೇ ಬಿಟ್ಟುಬಿಟ್ಟೆ. ಸೊ ಅಂದ್ರೆ ನಿರೂಪಣೆಯನ್ನೇ ನನ್ನ ಕೆಲಸವನ್ನಾಗಿ ವೃತ್ತಿಯನ್ನಾಗಿ ಮಾಡ್ಕೊಂಡೆ. ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ನನ್ನ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಂತಹ ಯವನಿಕ ಆಗ್ಬೋದು, ನಾಗರತ್ನ ಮೇಡಮ್ ಆಗ್ಬೋದು, ಹಾಗೂ ನಮ್ಮ ನೆಚ್ಚಿನ ಗುರುಗಳಾದ ಪ್ರಸಾದ್ ಸರ್ ಆಗ್ಬೋದು, ಯಾವತ್ತೂ ಮನೆ ಕಾಲ ಒಂದು ಜೋರ ಚಪ್ಪಾಳೆ ಬಗ್ಗೆ. ನಾನು ಒಬ್ಬನೇ ಅಲ್ಲ, ನಂತರ ಅನೇಕರು ಈ ಯವನಿಕಕ್ಕೆ ಬಂದ್ಮೇಲೆ ತಮ್ಮ ವೃತ್ತಿ ಬದುಕಿಗೆ ಒಂದು ಟರ್ನ್ ತಗೊಂಡಿದ್ದಾರೆ. ಆ ಟರ್ನ್ ಸಾಮಾನ್ಯ ಟರ್ನ್ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿದೆ. ಹೋಗೋ ದಾರಿ ಅಷ್ಟೆಲ್ಲ ಜೀವನದ ದಿಕ್ಕನ್ನು ಕೂಡ ಬದಲಾಯಿಸಿದೆ. ಈಗಾಗಲೇ ಹಲವಾರು ಉದಾಹರಣೆಗಳನ್ನ ಕೊಟ್ಟಿರ್ತಾರೆ ಪ್ರಸಾದ್ ಸರ್. ಹೌದಾ, ಕೊಟ್ಟಿದ್ದೀರಾ? ನನಗಂತೂ ಅಚ್ಚುಮೆಚ್ಚು ನಾನು ಬರುವಾಗ್ಲೇ ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು ಪ್ರಸಾದ್ ಸರ್ ಕೆಳಗಡೆ. ಅವ್ರು ನೆನ್ಸ್ಕೊಂಡೆ, ನಾವು ಯಾವ ಸಂಪನ್ಮೂಲ ವ್ಯಕ್ತಿಗಳ ಹತ್ರ ಏನ್ ಕಲಿತಾವೋ ಗೊತ್ತಿಲ್ಲ, ಆದ್ರೆ ಆ ಸಂಪನ್ಮೂಲ ವ್ಯಕ್ತಿಗಳು ಮಾಡಿ ಹೋದ್ಮೇಲೆ ನಮ್ಗೆ ಅದನ್ನ ಮನದಟ್ಟು ಮಾಡಿಸ್ತಾರಲ್ಲ ಪ್ರಸಾದ್ ಸರ್, ಹೀಗಾಯ್ತು, ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದು ನಮ್ಗೆ ಹೆಚ್ಚಿನ ಅಂಶಗಳನ್ನ ಕಲಿಸುತ್ತೆ. ಹೆಂಗಿಂತ ಸ್ಕೂಲಲ್ಲಿ ಪಾಠ ಕೇಳಿ ಬರ್ತೀವಿ, ಮನೆ ಆಮೇಲೆ ಟ್ಯೂಷನ್ಗೆ ಹೋಗ್ತೀವಲ್ವಾ, ಒಂದು ಟ್ಯೂಷನ್ ಮಾಸ್ಟರ್ ಇರ್ತಲ್ಲ ನಮ್ಮ ಪ್ರಸಾದ್ ಸರ್. ಸೊ ಹಾಗಾಗಿ ಅವ್ರು ಏನು ಮನದಟ್ಟು ಮಾಡ್ತಾರೆ ಅದು ಬಹಳ ಚೆನ್ನಾಗಿದೆ. ಎಷ್ಟು ವಿದ್ಯಾರ್ಥಿಗಳಿದ್ದೀರಾ ಇಲ್ಲಿ ಇವತ್ತು? 35 ಅಲ್ವಾ ವಿದ್ಯಾರ್ಥಿಗಳ? ಫೈನ್, 38 ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಇದ್ದೀರಾ. ಎಲ್ಲರೂ ಇದ್ದೀರಾ ಇವತ್ತು? ಬ್ರೇಕ್ ತಗೊಂಡಿದ್ದೀರಾ? ಇಲ್ಲ ಸರ್. ಓಕೆ, ನಾಳೆ ಸಮಾರೋಪ ಸಮಾರಂಭ ಅಲ್ವಾ? ಸೊ ನಾವಾಗಲೇ ಲಿಸ್ಟ್ ನೋಡ್ತಾ ಇದೆ. ಎಷ್ಟು ದಿನಗಳ ತರಬೇತಿ? 8 ದಿನಗಳ ತರಬೇತಿ ಅಲ್ವಾ? 8 ದಿನ ತರಬೇತಿಗಳಲ್ಲಿ ಈಗಾಗಲೇ ಬಹಳಷ್ಟು ನಿರೂಪಣೆ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ನಿರೂಪಣೆಯಲ್ಲಿ ವೈವಿಧ್ಯತೆ ಮತ್ತು ಸಂಪಾದನೆ, ಶೈಲಿ ಮತ್ತು ಪ್ರಸ್ತುತೀಕರಣ, ನಿರೂಪಣಾ ಸಾಹಿತ್ಯ, ಸುಮತಿಯವರು ಬಂದಿದ್ರು, ಅದಾದ್ಮೇಲೆ ಉದಯ ಕಾನತ್ತೂರವ್ರು ಬಂದಿದ್ರು, ವಾರ್ತಾ ವಾಚಕನ ಪಾತ್ರ ಅಲ್ವಾ? ಅದಾದ್ಮೇಲೆ ನಿರೂಪಕನ ವೇಷಭೂಷಣ, ನಿರೂಪಣೆಯ ಪೂರ್ವ ಸಿದ್ಧತೆ, ಶಿಷ್ಟಾಚಾರ, ಭಾಷಾ ಹಿಡಿತ, ಬಳಕೆ, ಸಮಯೋಜಿತ ನಿರ್ವಹಣೆಯ ಪಾತ್ರ, ನಿರೂಪಣೆಯಲ್ಲಿ ಭಾಷಾ ಪ್ರಯೋಗ, ಹಾಗೆ ನಿರೂಪಕನ ಕಾರ್ಯಕ್ಷೇತ್ರ, ನಿರೂಪಕರ ಬದ್ಧತೆ, ಏನ್ ಮಾಡಬೇಕು ಏನ್ ಮಾಡಬಾರ್ದು, ನಿರೂಪಣೆ ಮತ್ತು ಸಮಯ ಪಾಲನೆ. ಅದಾದ್ಮೇಲೆ FM ರೇಡಿಯೋದಲ್ಲಿ ಇವತ್ತು ಮಧ್ಯಾಹ್ನ ಇದೆ ಅಲ್ವಾ? ಇದೆಲ್ಲ ನಿರೂಪಣೆ ಆಗ್ಬಿಟ್ಟಿದೆ. ಈಗಾಗಲೇ ನೀವು ನಿರೂಪಕರಾಗಿ ಸಿದ್ಧರಾಗ್ಬಿಟ್ಟಿದ್ದೀರಾ. ಇನ್ನೇನ್ ನಾಳೆಯಿಂದ ಹೋಗಿ ಸ್ಟೇಜಲ್ಲಿ ಮೈಕ್ ಹಿಡಿದೆ. ಪ್ರಸಾದ್ ಸರ್ ಒಂದು ಮಾತು ಹೇಳಿದ್ರು ನನಗೆ, ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹುಡುಗರೆಲ್ಲ ತಯಾರಾಗಿದ್ದಾರೆ ಸರ್, ಇನ್ನೇನ್ ನಿರೂಪಣೆ ಬಗ್ಗೆ ಹೇಳ್ಕೊಡೋದು ಬೇಡ, ಸೊ ಎಲ್ಲ ಕಲ್ತ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ನಿರೂಪಣೆ ಮಾಡ್ಲಿಕ್ಕೆ ವೇದಿಕೆ ಹೆಂಗ್ ಸಿಗುತ್ತೆ, ಓಕೆನಾ, ಕಾರ್ಯಕ್ರಮಗಳು ಹೇಗೆ ಪಡ್ಕೋಬೇಕು ಅದನ್ನ ಹೇಳ್ಕೊಡಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರು ಅಲ್ವಾ? ಈಗ ನೀವೆಲ್ಲ ಎಕ್ಸ್ಪರ್ಟ್ ಆಗಿದ್ದೀರ ಅನ್ಕೋತೀನಿ ಅಲ್ವಾ? ಪ್ರಾಕ್ಟಿಕಲ್ಸ್ ಮಾಡ್ಸಿದ್ರ ಸರ್? ಏನೇನು ಪ್ರಾಕ್ಟಿಕಲ್ ಎಕ್ಸ್ಪರ್ಟ್ ಆಗ್ಬೇಕಾ? ನಾನು ಆಕ್ಚುಲಿ ನಾನು ಟೀಚರ್ ಆಗಿದ್ದೆ. 1 ವರ್ಷ ಕೆಲಸ ಮಾಡಿದೆ B.Ed ಮಾಡ್ಬಿಟ್ಟು. ಟೀಚರ್ ಆದಾಗ ನನಗೆ ಆಕ್ಚುಲಿ ಒಂದೇ ಕಡೆಯಿಂದ ಮಾತಾಡೋದು ನನಗೆ ಇಷ್ಟ ಇಲ್ಲ. ನನ್ನ ಆಂಕರಿಂಗಲ್ಲೂ ಅಷ್ಟೇನೆ. ಸೊ ಐ ವಾಂಟ್ ರಿಯಾಕ್ಷನ್ ಫ್ರಮ್ ದ ಆಡಿಯನ್ಸ್. ಸೊ ನಾವಿವತ್ತು ನಾನೊಂದ್ ಕಡೆ ಹೇಳ್ತೀನಿ, ನೀವೊಂದ್ ಕಡೆ ಕೇಳೋದು ಬೇಡ, ನಾವು ಪರಸ್ಪರ ಮಾತನಾಡ್ಕೊಂಡು ಮಾಡೋಣ. ಸೊ ಕಾಡಲೆ ಸರ್ಕಾರ